ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಪಘಾತಕ್ಕೀಡಾಯಿತು ಅನ್ನೋ ಸುದ್ದಿ ನಿಜಕ್ಕೂ ಕೂಡ ಆಘಾತಕಾರಿ. 242 ಜನರನ್ನ ಹೊತ್ತು ಹೋಗ್ತಿದ್ದ ಈ ವಿಮಾನ ಅಪಘಾತಕ್ಕೀಡಾದ ತಕ್ಷಣ ಬೃಹತ್ ರಕ್ಷಣಾ ಕಾರ್ಯಾಚರಣೆಗಳು ನಡೆಯಿತು. ಇಂತಹ ದೊಡ್ಡ ಅಪಘಾತದಲ್ಲಿ ವಿಮಾನ ಯಾಕೆ ಬಿದ್ದಿರಬಹುದು ಅನ್ನೋದನ್ನ ಕಂಡುಹಿಡಿಯೋಕೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೆಯೋ ಸಾಧನಗಳು ನಿಜಕ್ಕೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಅಹಮದಾಬಾದ್ ಅಪಘಾತದ ತನಿಖೆಗೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ ತುಂಬಾನೇ ನೆರವಾಗುತ್ತೆ. ವಿಮಾನ ಅಪಘಾತಕ್ಕೆ ಯಾಂತ್ರಿಕ ವೈಫಲ್ಯ ಕಾರಣನಾ, ಇಂಜಿನ್ ಸಮಸ್ಯೆನಾ, ಅಥವಾ ಪಕ್ಷಿ ಡಿಕ್ಕಿ ಹೊಡೆದಿದೆಯಾ, ವಿಮಾನದಲ್ಲಿ ಬೆಂಕಿ ಹತ್ಕೊಳ್ತಾ ಅಥವಾ ಮಾನವ ದೋಷದಿಂದ ಅಪಘಾತ ಆಗಿದೆಯಾ ಅನ್ನೋದನ್ನ ಈ ಬ್ಲ್ಯಾಕ್ ಬಾಕ್ಸ್ ಖಂಡಿತ ನಿಖರವಾಗಿ ಹೇಳುತ್ತೆ. ಇನ್ನು ಪೈಲಟ್ಗಳು ಮೇಡೆ ಕರೆ ಮಾಡಿದ್ರಾ, ವಿಮಾನದಲ್ಲಿ ಏನಾದರೂ ಸ್ವಯಂಚಾಲಿತ ಎಚ್ಚರಿಕೆಗಳು ಬಂದಿದ್ವಾ, ಟೇಕ್ ಆಫ್ ಆದ್ಮೇಲೆ ಆ ನಿರ್ಣಾಯಕ ಕ್ಷಣಗಳಲ್ಲಿ ವಿಮಾನವನ್ನ ಸರಿಪಡಿಸೋಕೆ ಏನು ಪ್ರಯತ್ನ ಮಾಡಿದ್ರು ಅನ್ನೋ ಎಲ್ಲಾ ನಿರ್ಣಾಯಕ ಮಾಹಿತಿಗಳು ಈ ರೆಕಾರ್ಡಿಂಗ್ಗಳಲ್ಲಿ ಸಿಗುತ್ತೆ. ಇನ್ನು ಈ ಕಪ್ಪು ಪೆಟ್ಟಿಗೆ ಅಂದ್ರೆ ವಿಮಾನ ಅಪಘಾತಗಳು ಮತ್ತು ಘಟನೆಗಳ ತನಿಖೆಗೆ ಅನುಕೂಲವಾಗುವಂತೆ ವಿಮಾನದಲ್ಲಿ ಇಡಲಾಗುವ ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸಾಧನ. ಇದನ್ನ ಫ್ಲೈಟ್ ರೆಕಾರ್ಡರ್ ಅಂತಲೂ ಕೂಡ ಕರೀತಾರೆ. ಯಾವುದೇ ವಿಮಾನದ ಡೇಟಾವನ್ನ ಮತ್ತು ಅದರಲ್ಲಿನ ಚಲನೆಗಳನ್ನ ದಾಖಲಿಸೋಕೆ ಬ್ಲ್ಯಾಕ್ ಬಾಕ್ಸ್ ಬಳಸಲಾಗುತ್ತೆ. ಪ್ರತಿ ವಿಮಾನದಲ್ಲೂ ಕೂಡ ಇವು ಕಡ್ಡಾಯವಾಗಿ ಇರಲೇಬೇಕು. ಸಾಮಾನ್ಯವಾಗಿ ವಿಮಾನದ ಹಿಂಭಾಗದಲ್ಲಿ ಇವುಗಳನ್ನ ಇಡಲಾಗುತ್ತೆ.